ಎಲ್ಲರಿಗೂ ನಮಸ್ಕಾರ. ವಿದ್ಯಾಂಜಲಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನು ಇವತ್ತು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ವಿದ್ಯಾಂಜಲಿ ಹೇಳುವಂಥದ್ದು ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮೂಲಕ ಸ್ಥಾಪಿಸಿರ್ತಕ್ಕಂಥ ಒಂದು ವೆಬ್ಸೈಟ್ ಆಗಿದ್ದು, ಇಲ್ಲಿ ಶಾಲೆಗಳ ಒಂದು ಬಲವರ್ಧನೆಯನ್ನು ಮಾಡುವ ದೃಷ್ಟಿಕೋನದಿಂದ ಪಬ್ಲಿಕ್ ಅಥವಾ ಯಾವುದೇ ಒಂದು ನಾಗರಿಕರು ಶಾಲೆಗೆ ಕಾಂಟ್ರಿಬ್ಯೂಷನನ್ನು ಈ ಒಂದು ವಿದ್ಯಾಂಜಲಿ ಪೋರ್ಟಲ್ ಮೂಲಕ ಮಾಡಬಹುದಾಗಿದೆ. ತಾವು ಯಾವ ಥರ ಈ ಒಂದು ಪೋರ್ಟಲ್ ಮೂಲಕ ವಿದ್ಯಾಂಜಲಿ ಪೋರ್ಟಲ್ ಮೂಲಕ ತಾವು ಕಾಂಟ್ರಿಬ್ಯೂಷನನ್ನು ಮಾಡಬಹುದು ಅಂತ ನೋಡೋಣ. ನೀವು ಯಾವುದೇ ಒಂದು ವೆಬ್ಸೈಟಿಗೆ ಹೋಗ್ಬಿಟ್ಟು, ಯಾವುದೇ ಒಂದು ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು ಅಲ್ಲಿ ವಿದ್ಯಾಂಜಲಿ ಅಂತ ಟೈಪ್ ಮಾಡಿ. ಸೊ ಈ ಒಂದು vidyanjali.education.gov.in, ಸೊ ಈ ಒಂದು ವಿದ್ಯಾಂಜಲಿ ವೆಬ್ಸೈಟ್ನ ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿರ್ತೇನೆ. ಮೊದಲು ತಾವು ಏನು ಮಾಡಬೇಕಾಗಿದೆ ಕೇಳಿದರೆ, ಇಲ್ಲಿ ರಿಜಿಸ್ಟರ್ ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗುತ್ತೆ. ರಿಜಿಸ್ಟ್ರಲ್ಲಿ ನಿಮಗೆ ಎರಡು ಆಪ್ಷನ್ ಇದೆ, ಸ್ಕೂಲ್ ಮತ್ತು ಇಂಡಿವಿಜುವಲ್ ಅಂತ. ಸ್ಕೂಲ್ನವರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿರ್ತಾರೆ. ತಾವು ಇಂಡಿವಿಜುವಲ್ ಆಗಿ ಅಥವಾ NGO ಅಥವಾ CSR ಥ್ರೂ ಮಾಡ್ಬೋದು. ಸೊ ನಾನೀಗ ಇಂಡಿವಿಜುವಲ್ ಆಗಿ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಬೇಕು. ಸಂಸ್ಥೆಯ ಮೂಲಕ ತಾವು ಏನಾದರೂ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದೀರಿ ಅಂದರೆ ಅಲ್ಲಿ NGO ಅಥವಾ CSR ಮೂಲಕ ಮಾಡಬೇಕಾಗುತ್ತೆ. ಸೊ ಇಂಡಿವಿಜುವಲ್ ಮೇಲೆ ಮಾಡಬೇಕು ಅಂತ ಹೇಳಿದಾಗ ಇಂಡಿವಿಜುವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕೆಲವೊಂದು ಡೀಟೇಲ್ಸನ್ನು ಇಲ್ಲಿ ಹಾಕಬೇಕು. ಅಂದರೆ ಮೊಬೈಲ್ ನಂಬರ್ ಇರ್ಬೋದು, ನಿಮ್ಮ ಸ್ಟೇಟ್ ಯಾವುದು, ನಿಮ್ಮ ಹೆಸರು, ಇವುಗಳನ್ನೆಲ್ಲ ಡಿಸ್ಟ್ರಿಕ್ಟನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನನ್ನು ಮೊಬೈಲ್ ಥ್ರೂ ಮಾಡಬೇಕು. ಇದಕ್ಕೆ ಯಾವುದೇ ರೀತಿಯ ಆಧಾರ್ ಕಾರ್ಡ್ ಆಗಲಿ ಪಾನ್ ಕಾರ್ಡ್ ಆಗಲಿ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಈ ರೀತಿಯಾಗಿ ತಾವು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋದ್ರ ಮೂಲಕ OTP ಮೂಲಕ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ನಾನು ಈಗಾಗಲೇ ರಿಜಿಸ್ಟ್ರೇಷನನ್ನು ಮಾಡಿದ್ದೇನೆ. ಸೊ ಆ ಕಾರಣಕ್ಕೋಸ್ಕರ ರಿಜಿಸ್ಟ್ರೇಷನ್ ಆದ ನಂತರ ತಾವು ಲಾಗಿನ್ ಆಗುವಂಥ ಪ್ರೊಸೀಜರ್ ಮಾಡಬೇಕಾಗುತ್ತೆ. ಸೊ ಲಾಗಿನಿಗೆ ತಾವು ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ, ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಪುನಃ ಇಂಡಿವಿಜುವಲನ್ನು ಸೆಲೆಕ್ಟ್ ಮಾಡಿಬಿಟ್ಟು ತಾವು ಲಾಗಿನ್ ಆಗಬೇಕು. ಲಾಗಿನನ್ನು ಇಲ್ಲಿ ಮೊಬೈಲ್ ನಂಬರ್ ಥ್ರೂ ಮಾಡಿ. ಸೊ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ನಿಮಗೆ ಒಂದು OTP, ಲಾಗಿನ್ ವಿತ್ OTP ಮೂಲಕ ಮಾಡಿ. ಸೊ OTP ಬರುತ್ತೆ, OTPಯನ್ನು ಎಂಟ್ರಿ ಮಾಡಿಬಿಟ್ಟು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಲಾಗಿನ್ ಆಗಬೇಕು. ಸೊ ಲಾಗಿನ್ ಆದ ತಕ್ಷಣ ನಾನು ಈಗಾಗಲೇ ಲಾಗಿನ್ ಆಗಿದ್ದೇನೆ ನೋಡಿ, ಈ ಥರ ಒಂದು ನಿಮಗೆ ಡ್ಯಾಶ್ಬೋರ್ಡ್ ಅಥವಾ ಈ ಥರದ ಇಂಟರ್ಫೇಸ್ ಲಭ್ಯವಾಗುತ್ತೆ. ಇಲ್ಲಿ ತಾವೇನು ಮಾಡಬೇಕು ಕೇಳಿದರೆ, ನೀವು ಇಲ್ಲಿ ಕಾಂಟ್ರಿಬ್ಯೂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕಾಂಟ್ರಿಬ್ಯೂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ಆ್ಯಕ್ಟಿವಿಟೀಸ್ಗಳು ಸಿಗುತ್ತೆ. ನಾನಿಲ್ಲಿ ಅಸೆಟ್ ಮತ್ತು ಮಟೀರಿಯಲ್ ಸರ್ವಿಸನ್ನು ತಾವು ಕೂಡ ಕೊಡ್ಬೋದು. ಸರ್ವಿಸ್ ಅಂತ ಹೇಳಿದ್ರೆ ನೀವು ಆ್ಯಸ್ ಅ ಟೀಚಿಂಗ್ ರೂಪದಲ್ಲಿ ಈ ಥರ ಬರುತ್ತೆ. ಮಟೀರಿಯಲ್ ರೂಪದಲ್ಲಿ ಕೊಡೋದಿದ್ರೆ ಅಸೆಟ್ಸ್ ಮತ್ತು ಎಕ್ವಿಪ್ಮೆಂಟ್ ರೂಪದಲ್ಲಿ ಬರುತ್ತೆ. ಸೊ ಈ ರೀತಿ ಮಾಡಿದಾಗ ನೀವು ಇಲ್ಲಿ ನಾನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ರೂಮ್ಸಿಗೆ ಸಂಬಂಧಿಸಿದಂತೆ ಒಂದು ರಿಕ್ವೆಸ್ಟನ್ನು ಬಂದಿದ್ದೇನೆ ನೋಡ್ತೇನೆ. ತಾವಿಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಈ ಥರ ಬಂದಾಗ ಕ್ಲಿಕ್ ಮಾಡಿದಾಗ ಅಸೆಟ್ಸ್ ಆ್ಯಂಡ್ ಮಟೀರಿಯಲ್ಸ್ನಲ್ಲಿ ನೋಡಿದಾಗ ಇಲ್ಲಿ ಕ್ಯಾಟಗರೀಸ್ ಇರ್ತದಲ್ಲ, ಇದನ್ನು ಯಾವುದೇ ಸೆಲೆಕ್ಟ್ ಮಾಡಿಬಿಡಿ. ಸೊ ಸಬ್ ಕ್ಯಾಟಗರೀಸ್ ಕೂಡ ಬೇಡ, ಇಲ್ಲಿ ಕರ್ನಾಟಕವನ್ನು ಸೆಲೆಕ್ಟ್ ಮಾಡಿ. ಹಾಗೆ ನಾನು ನನ್ನ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ತೇನೆ. ಈ ಥರ ಸೆಲೆಕ್ಟ್ ಮಾಡಿದಾಗ ನಿಮಗೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಯಾವ ರೀತಿ ಕಾಂಟ್ರಿಬ್ಯೂಷನ್ ಮಾಡ್ತೀರಿ ಹೇಳೋದನ್ನು ಸೆಲೆಕ್ಷನ್ ಮಾಡುವಾಗ ಇಲ್ಲಿ ಯಾವುದೇ ಒಂದು ಕ್ಯಾಟಗರೀಸನ್ನು ಮಾಡಬೇಡಿ. ಡೈರೆಕ್ಟಾಗಿ ಸ್ಕೂಲ್ ಸ್ಟೇಟನ್ನು ಮತ್ತು ಡಿಸ್ಟ್ರಿಕ್ಟನ್ನು ಕೊಟ್ಬಿಟ್ಟು ನೋಡಿದಾಗ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಲಭ್ಯ ಆಗುತ್ತೆ. ನನಗೆ ಬೇಕಾಗಿದ್ದಂಥ ಒಂದು ಶಾಲೆ ಇಲ್ಲಿದೆ, ಇದು ನಮ್ಮ ನಿಯರೆಸ್ಟ್ ಸ್ಕೂಲ್ ಆಗಿದೆ. ಇಲ್ಲಿ ಅವರ ಒಂದು ಮಾಹಿತಿ ಏನಿದೆ ಅಲ್ಲಿ ವ್ಯೂ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೇಲೆ ಹೋಗಬೇಕು. ತಾವಿಲ್ಲಿ ಈ ಶಾಲೆಯ ಹೆಸರನ್ನು ಕೂಡ ಇಲ್ಲಿ ಟೈಪ್ ಮಾಡಿದ್ರು ಕೂಡ ನಿಮಗೆ ಲಭ್ಯ ಆಗುತ್ತೆ. ಅಥವಾ ನೀವು ಶಾಲೆಯ ಒಂದು ಶಾಲೆಯ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಬಟ್ ನನಗೆ ಈಗಾಗಲೇ ಈ ಶಾಲೆಯ ಮಾಹಿತಿ ತಕ್ಷಣ ಇಲ್ಲಿ ಲಭ್ಯ ಆಗಿದೆ. ಸೊ ನೋಡಿ, ಈ ಥರ ಈ ಒಂದು ಶಾಲೆಯವರು ಪೇಂಟಿಂಗ್ ಆ್ಯಂಡ್ ವೈಟ್ ವಾಶ್ ಸಲುವಾಗಿ ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ. ಸೊ ಇದಕ್ಕೆ ಲಾಸ್ಟ್ ಡೇಟ್ 28/2/2026 ಅಂತ ಇದೆ. ಅವರಿಗೆ 2500 ಸ್ಕ್ವೇರ್ ಫುಟ್ನ ಒಂದು ಪೇಂಟಿಂಗನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ನಾನು ಈಗ ವ್ಯೂ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡ್ತೇನೆ.
ಸೊ ಈ ಶಾಲೆಯ ಒಂದು 2500 ಸ್ಕ್ವೇರ್ ಫೀಟ್ನಲ್ಲಿ ನಾನು ಎಷ್ಟು ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಹೇಳೋದನ್ನು ನಾನು ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ನೀವು ಟೋಟಲ್ ಆಗಿ 2500 ಸ್ಕ್ವೇರ್ ಫೀಟಿಗೆ ಬೇಕಾಗಿರ್ತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ತಾವು ಇದನ್ನು ಡೈರೆಕ್ಟ್ ಎಂಟ್ರ್ ಮಾಡ್ಬೋದು. ನಾನು 1400 ಅಂತ ಸ್ಕ್ವೇರ್ ಫೀಟಿಗೆ ಪೇಂಟನ್ನು ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೇನೆ ಹೇಳಿದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈ ಥರ ಮಾಡಿಬಿಟ್ಟು ಯು ಹ್ಯಾವ್ ಮೇಡ್ ಕಾಂಟ್ರಿಬ್ಯೂಷನ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಸೊ ಆದ್ದರಿಂದ ಈ ಥರ ನಾವು ಏನು ಮಾಡ್ಬೋದು ಕೇಳಿದ್ರೆ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ನೀವು ಕಾಂಟ್ರಿಬ್ಯೂಷನ್ ಅಪ್ಡೇಟ್ ಕೂಡ ಮಾಡಲಿಕ್ಕೆ ಆಗುತ್ತೆ. ಸೊ ಅಪ್ಡೇಟ್ ಕಾಂಟ್ರಿಬ್ಯೂಟ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಅಪ್ಡೇಟ್ ಆಗುತ್ತೆ. ಈ ಥರ ಮಾಡಿ ನೀವೇನು ಮಾಡ್ಬೋದು, ಒಂದು ಶಾಲೆಯ ಒಂದು ಕಾಂಟ್ರಿಬ್ಯೂಷನನ್ನು ನೋಡ್ಬೋದು. ಇಲ್ಲಿ ನೀವು ಮತ್ತೆ ಪುನಃ ಅದೇ ಶಾಲೆಯ ವ್ಯೂ ಆ್ಯಂಡ್ ಕಾಂಟ್ರಿಬ್ಯೂಟ್ ಮೇಲೆ ಹೋದಾಗ ನೀವು ಮಾಡಿರ್ತಕ್ಕಂಥ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿದೆ ಹೇಳೋದು ಇಲ್ಲಿ ಮತ್ತೆ ಪುನಃ ಇಲ್ಲಿ ಶೋ ಅಪ್ ಆಗ್ತಾ ಇದೆ. ಸೊ ಇದು ಒಬ್ಬ ವಾಲಂಟಿಯರ್ ಆಗಿ ತಾವು ಒಂದು ವಿದ್ಯಾಂಜಲಿ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡಬೇಕು ಹೇಳೋದನ್ನು, ಈ ಒಂದು ಕಾಂಟ್ರಿಬ್ಯೂಟ್ ಮಾಡಿದಂಥದ್ದು ತಮ್ಮ ಆ ಶಾಲೆಯ ಒಂದು ಶಿಕ್ಷಕರಿಗೆ ಹೋಗ್ತದೆ. ಶಿಕ್ಷಕರು ಅವರು ಲಾಗಿನ್ ಮಾಡಿಬಿಟ್ಟು ಅಲ್ಲಿ ಅದನ್ನು ಎಕ್ಸೆಪ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ತಾವು ಶಾಲೆಯ ಬೇರೆ ಬೇರೆ ಬೇಸಿಕ್ ನೀಡ್ಸ್ಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ಸ್ ಇರಬಹುದು, ಕ್ಲಾಸ್ ರೂಮ್ ನೀಡ್ಸ್ಗಳು ಇರಬಹುದು, ಶಾಲೆಯವರು ಯಾವ ರೀತಿಯ ಒಂದು ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ ಅದಕ್ಕೆ ತಕ್ಕಂತೆ ತಾವು ಒಂದು ಕಾಂಟ್ರಿಬ್ಯೂಷನನ್ನು ಇಲ್ಲಿ ವಿದ್ಯಾಂಜಲಿ ಪೋರ್ಟಲ್ನಲ್ಲಿ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.